ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಎಳನೀರು ಕೊಬ್ಬರಿ ಆಯಿತು, ಇದೀಗ ತೆಂಗಿನ ಚಿಪ್ಪಿಗೂ ಬಂತು ಒಳ್ಳೆಯ ಬೆಲೆ. ಒಳಸುರಿಗಳ ಮೇಲಿನ ಆಮದು ಸುಂಕವನ್ನು ತೆಗೆದುಹಾಕಿ ಎಂದು ಸರ್ಕಾರವನ್ನು ಕೋರಿದ ಸಿಗಡಿ ರೈತರು. ಮಾರುಕಟ್ಟೆಗೆ ಬರತೊಡಗಿದ ಗೋಧಿ, ಇಳಿಯುತ್ತಿದೆ ಬೆಲೆ. ಕಲ್ಲಂಗಡಿಗೆ ರಾಸಾಯನಿಕ ಸೇರ್ಪಡೆ, ವದಂತಿ ತಂದ ಫಜೀತಿ. ಮುಂಬರಲಿರುವ ದಿನಗಳಲ್ಲಿ ಇನ್ಸ್ಟಂಟ್ ಕಾಫಿಯ ರಫ್ತು ಕುಸಿಯಲಿದೆ ಎಂದ ತಜ್ಞರು. ಅಕ್ರಮವಾಗಿ ವಲಸೆ ಬಂದ ಕೃಷಿ ಕಾರ್ಮಿಕರನ್ನು ರವಾನಿಸಲು ಆರಂಭಿಸಿದ ಅಮೆರಿಕ, ಕಂಗಾಲಾದ ರೈತರು. ಇದೀಗ ವಾರ್ತೆಗಳ ವಿವರ. ಎಳನೀರು ಕೊಬ್ಬರಿ ಆಯಿತು, ಇದೀಗ ತೆಂಗಿನ ಚಿಪ್ಪಿಗೂ ಬಂತು ಒಳ್ಳೆಯ ಬೆಲೆ. ಈ ಬಾರಿ ತೆಂಗಿನ ಉತ್ಪಾದನೆ ಕಡಿಮೆಯಾಗಿರುವುದು, ಎಳನೀರು, ಕೊಬ್ಬರಿ ಮತ್ತು ತೆಂಗಿನಕಾಯಿಗೆ ಉತ್ತಮ ಬೆಲೆ ಬಂದಿರುವುದು ನಾವು ಈಗಾಗಲೇ ವರದಿ ಮಾಡಿದ್ದೆವು. ಇದೀಗ ತೆಂಗಿನ ಚಿಪ್ಪಿಗೂ ಸಹ ಶುಕ್ರ ದೆಸೆ ಬಂದಿದೆ. ಎಳನೀರಿಗೆ ಒಳ್ಳೆ ಬೆಲೆ ಬಂದಿರೋದರಿಂದ ರೈತರು ಕೊಬ್ಬರಿಗೆ ಕಾಯಿ ಬಿಟ್ಟುಕೊಳ್ಳುತ್ತಿಲ್ಲ. ಇದರಿಂದ ತೆಂಗಿನ ಉತ್ಪಾದನೆ ಕಡಿಮೆಯಾಗಿ ತೆಂಗಿನ ಚಿಪ್ಪಿಗೂ ಅಭಾವ ಎದುರಾಗಿದೆ. ಹಿಂದಿನ ವರ್ಷ ಈ ಸಮಯದಲ್ಲಿ 1 ಟನ್ ತೆಂಗಿನ ಚಿಪ್ಪಿಗೆ 7 ರಿಂದ 8 ಸಾವಿರ ರೂಪಾಯಿ ಇತ್ತು. ಈ ಹಿಂದೆ 2022ರಲ್ಲಿ 1 ಟನ್ಗೆ 18 ಸಾವಿರ ರೂಪಾಯಿ ತನಕ ಹೋಗಿದ್ದು ಈವರೆಗಿನ ದಾಖಲೆಯಾಗಿತ್ತು. ಇದೀಗ ಧಾರಣೆ ಹಳೆಯ ದಾಖಲೆಗಳನ್ನೆಲ್ಲ ಮುರಿದು ಮುನ್ನುಗ್ಗಿದೆ. ಸದ್ಯಕ್ಕೆ ಟನ್ಗೆ 26,500 ರೂಪಾಯಿ ಬೆಲೆ ಬಂದಿದೆ. ತೆಂಗಿಗೆ ಇರುವ ಉತ್ತಮ ಬೆಲೆಯ ಜೊತೆಗೆ ಚಿಪ್ಪಿಗೂ ಸಹ ಒಳ್ಳೆಯ ಬೇಡಿಕೆ ಬಂದಿರುವುದು ರೈತರ ಖುಷಿಯನ್ನು ದುಪ್ಪಟ್ಟಾಗಿಸಿದೆ. ಒಳಸುರಿಗಳ ಮೇಲಿನ ಆಮದು ಸುಂಕವನ್ನು ತೆಗೆದುಹಾಕಿ ಎಂದು ಸರ್ಕಾರವನ್ನು ಕೋರಿದ ಸಿಗಡಿ ರೈತರು. ಅಮೆರಿಕ ಭಾರತದ ಉತ್ಪನ್ನಗಳಿಗೆ ಹೆಚ್ಚಿನ ಸುಂಕ ವಿಧಿಸಿರುವುದರಿಂದ ಅತಿ ಹೆಚ್ಚು ತೊಂದರೆಗೊಳಗಾಗುವುದು ಸಿಗಡಿ ಬೆಳೆಗಾರರು. ಅಮೆರಿಕಾಗೆ ಭಾರತದಿಂದ ಅತಿ ಹೆಚ್ಚು ಸಿಗಡಿ ರಫ್ತಾಗುತ್ತಿತ್ತು. ಆದರೆ ಅಧಿಕ ಸುಂಕ ಹಾಕಿರುವುದರಿಂದ ಅಲ್ಲಿನ ಮಾರುಕಟ್ಟೆಯ ಮೇಲೆ ನಮ್ಮ ಹಿಡಿತ ಕಡಿಮೆಯಾಗಲಿದೆ. ಇದರಿಂದ ದೇಶೀಯ ಮಾರುಕಟ್ಟೆಯಲ್ಲೂ ಸಹ ಧಾರಣೆ ಕಡಿಮೆಯಾಗಲಿದೆ. ಭಾರತದ ಸಿಗಡಿ ಬೆಳೆಗಾರರ ಭವಿಷ್ಯ ತೂಗುಗತಿಯ ಮೇಲೆ ನಿಂತಿದೆ. ಈ ಸಮಯದಲ್ಲಿ ಭಾರತ ಸರ್ಕಾರ ಸಿಗಡಿ ಕೃಷಿಯ ಒಳಸುರಿಗಳ ಮೇಲೆ ವಿಧಿಸುತ್ತಿರುವ ಆಮದು ಸುಂಕವನ್ನು ತೆಗೆದುಹಾಕಬೇಕು ಎಂದು ಬೆಳೆಗಾರರು ಸರ್ಕಾರವನ್ನು ಕೋರಿದ್ದಾರೆ. ಸಿಗಡಿ ಕೃಷಿಯಲ್ಲಿ ಪ್ರಮುಖವಾಗಿ ಬೇಕಾಗುವ ಬ್ರೂಡ್ ಸ್ಟಾಕ್, ಮರಿಗಳ ಆಹಾರ ಮತ್ತು ಸಿಗಡಿ ಆಹಾರವನ್ನು ನಾವು ಅಮೆರಿಕದಿಂದ ತರಿಸಿಕೊಳ್ಳುತ್ತೇವೆ. ಭಾರತ ಸರ್ಕಾರ ಅದರ ಮೇಲೆ ವಿಧಿಸುವ ಆಮದು ಸುಂಕವನ್ನು ತೆಗೆದುಹಾಕಬೇಕು ಎಂದು ಸರ್ಕಾರದ ಎದುರು ಬೇಡಿಕೆಯನ್ನು ಇಡಲಾಗಿದೆ. ಇದರಿಂದ ಅಮೆರಿಕ ನಮ್ಮ ಸಿಗಡಿಯ ಮೇಲೆ ಹಾಕುತ್ತಿರುವ 26% ಸುಂಕವನ್ನು ಕಡಿಮೆ ಮಾಡಲಿದೆ ಎನ್ನುವ ಆಶಾಭಾವನೆ ರೈತರದ್ದು. ಅದಲ್ಲದೆ ಆಮದು ಸುಂಕವನ್ನು ತೆಗೆದುಹಾಕಿದರೆ ರೈತರಿಗೆ ಕಡಿಮೆ ದರದಲ್ಲಿ ಒಳಸುರಿಗಳು ದೊರೆಯಲಿವೆ. ಇದರಿಂದ ಅಮೆರಿಕಾಗೆ ರಫ್ತಾಗದೇ ಇದ್ದರೂ ಸಹ ರೈತರು ಉತ್ತಮ ಲಾಭ ಗಳಿಸಬಹುದು. ತೋಟಗಾರಿಕೆಯನ್ನು ಉತ್ತೇಜಿಸಲು ನೂತನ ಯೋಜನೆಯೊಂದನ್ನು ರೂಪಿಸಲಿರುವ ಕೇರಳ ಸರ್ಕಾರ. ಕೇರಳ ರಾಜ್ಯದ ಕೃಷಿಯಲ್ಲಿ ತೋಟಗಾರಿಕಾ ಬೆಳೆಗಳದ್ದು ಸಿಂಹಪಾಲು. ಕಾಫಿ, ಕಾಳುಮೆಣಸು, ರಬ್ಬರ್, ಅಡಿಕೆ, ತೆಂಗನ್ನು ಅಲ್ಲಿನ ರೈತರು ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಅಲ್ಲಿನ ರೈತರು ಅಧಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಇದರ ಕುರಿತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾಲಿಕಟ್ನವರು ಪ್ರತ್ಯೇಕವಾದ ಅಧ್ಯಯನವೊಂದನ್ನು ಕೈಗೊಂಡಿದ್ದರು. ಅಲ್ಲಿ ಕಂಡುಕೊಂಡಿದ್ದನ್ನು ಸರ್ಕಾರಕ್ಕೆ ವರದಿ ಮಾಡಿ ರಾಜ್ಯದ ತೋಟಗಾರಿಕಾ ವಲಯದಲ್ಲಿ ಮಾಡಬೇಕಾದ ಬದಲಾವಣೆಗಳ ಪಟ್ಟಿಯನ್ನು ನೀಡಲಾಗಿತ್ತು. ಇದೀಗ ಕೇರಳ ಸರ್ಕಾರ ಆ ವರದಿಯನ್ನು ಆಧರಿಸಿ ನೂತನ ಯೋಜನೆಯನ್ನು ರೂಪಿಸಲಿದೆ. ಇದರ ಮೊದಲ ಭಾಗವಾಗಿ ರಾಜ್ಯದಲ್ಲಿ ಕಾಫಿ, ಏಲಕ್ಕಿ ಮತ್ತು ರಬ್ಬರ್ ಅನ್ನು ಉತ್ತೇಜಿಸಲು ಕೇರಾ ಯೋಜನೆಗೆ 479 ಕೋಟಿ ರೂಪಾಯಿಯನ್ನು ತೆಗೆದಿರಿಸಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಅಡಿಯಲ್ಲಿ ತೋಟಗಾರಿಕಾ ನಿರ್ದೇಶನಾಲಯವನ್ನು ಸ್ಥಾಪಿಸಲಾಗಿದೆ. ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಅಡಿಯಲ್ಲಿ ತೋಟಗಾರಿಕೆಯನ್ನು ಸೇರಿಸಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ತೋಟಗಾರಿಕೆಯ ಪುನರುಜ್ಜೀವನ ಮಾಡುವುದು ಕೇರಳ ಸರ್ಕಾರದ ಗುರಿಯಾಗಿದೆ. ಮಾರುಕಟ್ಟೆಗೆ ಬರತೊಡಗಿದ ಗೋಧಿ, ಇಳಿಯುತ್ತಿದೆ ಬೆಲೆ. ಹಿಂದಿನ ವರ್ಷದ ಅಕ್ಟೋಬರ್, ನವೆಂಬರ್ ಸಮಯದಿಂದ ಗೋಧಿಯ ಬೆಲೆ ಏರುತ್ತಲೇ ಇತ್ತು. 2024ರಲ್ಲಿ ಗೋಧಿಯ ಉತ್ಪಾದನೆ ಕಡಿಮೆಯಾಗಿತ್ತು. ಆದ್ದರಿಂದ ಮಳೆಗಾಲ ಮುಗಿಯುತ್ತಿದ್ದ ಹಾಗೆ ಗೋಧಿಯ ಸರಬರಾಜು ನಿಂತಿತ್ತು. ಇದರಿಂದ ಗೋಧಿಯ ಅಭಾವ ಉಂಟಾಗಿ ಬೆಲೆ ಆಗಸಕ್ಕೇರಿತ್ತು. ಸರ್ಕಾರ ಸಹ ಗೋಧಿಯ ಉಗ್ರಾಣ ತೆರೆಯಲು ತಡ ಮಾಡಿದ್ದು ಬೆಲೆ ಏರಲು ಇನ್ನಷ್ಟು ಇಂಬು ನೀಡಿತ್ತು. ಮುಂದೆ ಸರ್ಕಾರ ಉಗ್ರಾಣ ತೆಗೆದು ಹರಾಜು ಕೂಗಿದರೂ ಸಹ ಬೆಲೆ ಇಳಿಯುವ ಲಕ್ಷಣ ಕಂಡುಬರಲಿಲ್ಲ. ಇದೀಗ ಅಲ್ಪ ಪ್ರಮಾಣದಲ್ಲಿ ಗೋಧಿ ಮಾರುಕಟ್ಟೆಗೆ ಬರಲಾರಂಭಿಸಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆಯಾಗತೊಡಗಿದೆ.
ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಉತ್ಪಾದನೆ 10% ಹೆಚ್ಚಿರಲಿದೆ ಎನ್ನಲಾಗಿದೆ. ಈ ಬಾರಿ ಹಬ್ಬಗಳ ಹಂಗಾಮು ಅಂದರೆ ಅಕ್ಟೋಬರ್ ನವೆಂಬರ್ನಲ್ಲೂ ಸಹ ಬೆಳೆ ಉತ್ತಮವಾಗಿ ಇರಲಿದೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕಲ್ಲಂಗಡಿಗೆ ರಾಸಾಯನಿಕ ಸೇರ್ಪಡೆ, ವದಂತಿ ತಂದ ಫಜೀತಿ. ಈ ಬಾರಿ ರಾಜ್ಯದಾದ್ಯಂತ ಬೇಸಿಗೆಯ ಬಿಸಿಲು ಹೆಚ್ಚಿದೆ. ಇದರಿಂದ ಕಲ್ಲಂಗಡಿ ಹಣ್ಣಿಗೆ ಉತ್ತಮ ಬೇಡಿಕೆ ಇರುತ್ತದೆ ಎಂದು ಅಂದಾಜಿಸಲಾಗಿತ್ತು. ಆದರೆ ನೆರೆಯ ರಾಜ್ಯಗಳಿಂದ ಸಹ ಅಧಿಕ ಪ್ರಮಾಣದ ಕಲ್ಲಂಗಡಿಯನ್ನು ಆಮದು ಮಾಡಿಕೊಂಡ ಪರಿಣಾಮ ಬೆಲೆ ಅಷ್ಟೇನೂ ಇಲ್ಲ. ಇದರಿಂದ ರೈತರಿಗೆ ನಿರಾಸೆಯಾದರೂ ಸಹ ಕಿಲೋಗ್ರಾಮಿಗೆ 8 ರಿಂದ 10 ರೂಪಾಯಿಗೆಲ್ಲ ಮಾರಿ ಅಲ್ಪ ಲಾಭವನ್ನು ಗಳಿಸುತ್ತಿದ್ದರು. ಆದರೆ ಬೇಸಿಗೆಯ ಮಧ್ಯಭಾಗದಲ್ಲಿ ಕಿಡಿಗೇಡಿಗಳು ಕಲ್ಲಂಗಡಿಗೆ ರಾಸಾಯನಿಕ ಸೇರಿಸಿ ಕೆಂಪು ಬಣ್ಣ ಬರುವ ಹಾಗೆ ಮಾಡುತ್ತಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸದ್ದು ಮಾಡಿತ್ತು. ಇದರ ನೇರ ಪರಿಣಾಮ ಮಾತ್ರ ರೈತರ ಮೇಲಾಗಿದೆ. ಮೊದಲೇ ಕಡಿಮೆ ಬೆಲೆಗೆ ಬಿಕರಿಯಾಗುತ್ತಿದ್ದ ಕಲ್ಲಂಗಡಿಯ ಧಾರಣೆ ಇನ್ನಷ್ಟು ಕುಸಿದಿದೆ. ಮೊದಲೆಲ್ಲ ವ್ಯಾಪಾರಿಗಳ ಹತ್ತಿರ 1 ಟ್ರ್ಯಾಕ್ಟರ್ ಕಲ್ಲಂಗಡಿ 3 ದಿನಕ್ಕೆಲ್ಲ ಖಾಲಿಯಾಗುತ್ತಿತ್ತು. ಆದರೆ ವದಂತಿಯನ್ನು ಸತ್ಯ ಎಂದುಕೊಂಡು ಗ್ರಾಹಕರು ಕಲ್ಲಂಗಡಿಯನ್ನು ಕೊಳ್ಳಲು ಮುಂದೆ ಬರುತ್ತಿಲ್ಲ. ಇದರಿಂದ ವಾರಗಟ್ಟಲೆ ಕಾದರೂ ಸಹ 1 ಟ್ರ್ಯಾಕ್ಟರ್ ಹಣ್ಣು ಮಾರಾಟವಾಗುತ್ತಿಲ್ಲ. ಇದರಿಂದ ಬೇಡಿಕೆ ಕುಸಿದು ರೈತರಿಂದ ಕಿಲೋಗ್ರಾಂ ಹಣ್ಣನ್ನು ಕೇವಲ 5 ರೂಪಾಯಿಗೆಲ್ಲ ಕೊಂಡುಕೊಳ್ಳಲಾಗುತ್ತಿದೆ. ಇಷ್ಟೊಂದು ಕಡಿಮೆ ಬೆಲೆಗೆ ಮಾರಿದರೆ ರೈತರು ಮಾಡಿರುವ ಖರ್ಚು, ಹಾಕಿರುವ ಬಂಡವಾಳ ಸಹ ಸಿಕ್ಕುವುದಿಲ್ಲ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಸುಳ್ಳು ಸುದ್ದಿಯನ್ನು ನಂಬಬಾರದು ಎಂದು ಕೋರಿಕೊಂಡಿದ್ದಾರೆ. ಮುಂಬರಲಿರುವ ದಿನಗಳಲ್ಲಿ ಇನ್ಸ್ಟಂಟ್ ಕಾಫಿಯ ರಫ್ತು ಕುಸಿಯಲಿದೆ ಎಂದ ತಜ್ಞರು. ಭಾರತ ಅರೇಬಿಕಾ ಕಾಫಿ ಅಥವಾ ಫಿಲ್ಟರ್ ಕಾಫಿಯನ್ನು ಅತಿ ಹೆಚ್ಚಾಗಿ ಯುರೋಪ್ ಒಕ್ಕೂಟಕ್ಕೆ ರಫ್ತು ಮಾಡುತ್ತದೆ. ಆದರೆ ರೊಬಸ್ಟಾ ಕಾಫಿಯಿಂದ ಮಾಡಿದ ಇನ್ಸ್ಟಂಟ್ ಕಾಫಿಯನ್ನು ಅತಿ ಹೆಚ್ಚಾಗಿ ಅಮೆರಿಕಗೆ ಕಳುಹಿಸಲಾಗುತ್ತದೆ. ಅದರ ಮೇಲೂ ಸಹ ಇದೀಗ ಅಮೆರಿಕ 26% ಆಮದು ಸುಂಕವನ್ನು ವಿಧಿಸಲಿದೆ. ಇದರಿಂದ ಮುಂಬರಲಿರುವ ದಿನಗಳಲ್ಲಿ ಕಾಫಿಯ ರಫ್ತು ಕುಸಿಯಲಿದೆ ಎಂದು ಕಾಫಿ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ತಿಳಿಸಿದೆ. ಬ್ರೆಜಿಲ್ ಮತ್ತು ಈಕ್ವೆಡಾರ್ನಿಂದ ಬರುವ ಉತ್ಪನ್ನಗಳ ಮೇಲೆ ಅಮೆರಿಕ ಕೇವಲ 10% ಸುಂಕ ವಿಧಿಸುತ್ತದೆ. ಇದರಿಂದ ಆ ದೇಶಗಳಿಂದ ಬರುವ ಇನ್ಸ್ಟಂಟ್ ಕಾಫಿ ಅಗ್ಗವಾಗಲಿದೆ. ಹಾಗಾಗಿ ಮುಂಬರಲಿರುವ ದಿನಗಳಲ್ಲಿ ಭಾರತದ ಕಾಫಿಗೆ ಬೇಡಿಕೆ ಕಡಿಮೆಯಾಗಲಿದೆ ಎಂದು ತಜ್ಞರು ತಿಳಿಸಿದ್ದಾರೆ. ಭಾರತ ಈ ಕೂಡಲೇ ಪರ್ಯಾಯ ಮಾರ್ಗಗಳನ್ನು, ಬೇರೆ ದೇಶದ ಮಾರುಕಟ್ಟೆಯನ್ನು ಹುಡುಕಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. 15% ಏರಿದ ಬೇಸಿಗೆಯ ಬೆಳೆ ಕ್ಷೇತ್ರ, ಸಂತಸದಲ್ಲಿ ರೈತರು. 2024ರಲ್ಲಿ ಆದ ಉತ್ತಮ ಮಳೆಯ ಪರಿಣಾಮ ಮುಂಗಾರು ಮತ್ತು ಹಿಂಗಾರು ಬೆಳೆ ಕ್ಷೇತ್ರ ಹೆಚ್ಚಾಗಿತ್ತು. ಇದೀಗ ಭಾರತದ ಬೇಸಿಗೆಯ ಬಿತ್ತನೆ ಸಹ ಉತ್ತಮವಾಗಿದ್ದು, ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 15% ಹೆಚ್ಚಾಗಿದೆ. ಏಪ್ರಿಲ್ನ ಮೊದಲ ವಾರದವರೆಗೆ ಸುಮಾರು 150 ಲಕ್ಷ ಎಕರೆಯಲ್ಲಿ ಬಿತ್ತನೆಯಾಗಿದೆ. ಹಿಂದಿನ ವರ್ಷ ಈ ಸಮಯದಲ್ಲಿ 131 ಲಕ್ಷ ಎಕರೆಯಲ್ಲಿ ಬೆಳೆ ಬೆಳೆಯಲು ಆರಂಭಿಸಲಾಗಿತ್ತು.
ಮೇನ ಮೊದಲನೇ ವಾರದವರೆಗೆ ಬಿತ್ತನೆ ಕಾರ್ಯ ಮುಂದುವರೆಯಲಿದೆ. ಅಲ್ಲಿಯವರೆಗೆ ಸುಮಾರು 178.5 ಲಕ್ಷ ಎಕರೆಯಲ್ಲಿ ಬಿತ್ತನೆಯಾಗಬಹುದು ಎಂದು ಅಂದಾಜಿಸಲಾಗಿದೆ. ಈ ಬಾರಿ ಭತ್ತ, ಮೆಕ್ಕೆಜೋಳ ಮತ್ತು ಹೆಸರು ಬೇಳೆಯ ಬಿತ್ತನೆ ಕ್ಷೇತ್ರ ಹೆಚ್ಚಾಗಿದೆ. ಆದರೆ ಬಾಜ್ರಾ ಮತ್ತು ಶೇಂಗಾದ ಬಿತ್ತನೆ ಅಲ್ಪ ಕುಸಿದಿದೆ. ಈ ಬಾರಿ ಮುಂಗಾರಿಗಿಂತ ಮೊದಲು ರೈತರು ಇನ್ನೊಂದು ಬೆಳೆ ತೆಗೆದು ಇನ್ನಷ್ಟು ಲಾಭ ಪಡೆಯಲಿದ್ದಾರೆ ಎನ್ನಲಾಗಿದೆ. ಅಕ್ರಮವಾಗಿ ವಲಸೆ ಬಂದ ಕೃಷಿ ಕಾರ್ಮಿಕರನ್ನು ರವಾನಿಸಲು ಆರಂಭಿಸಿದ ಅಮೆರಿಕ, ಕಂಗಾಲಾದ ರೈತರು. ಡೊನಾಲ್ಡ್ ಟ್ರಂಪ್ ಅವರ ಚುನಾವಣೆ ಪ್ರಣಾಳಿಕೆಯ ಒಂದು ಪ್ರಮುಖ ಅಂಶ ಅಕ್ರಮವಾಗಿ ವಲಸೆ ಬಂದ ವಿದೇಶಿಗರನ್ನು ಕಳುಹಿಸುತ್ತೇನೆ ಎಂಬ ಭರವಸೆಯಾಗಿತ್ತು. ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಹಲವಾರು ದೇಶದ ನಾಗರಿಕರನ್ನು ಅಮೆರಿಕದಿಂದ ರವಾನೆ ಮಾಡಲಾಗಿದೆ. ಅಲ್ಲಿನ ಹೊಲಗಳಲ್ಲಿ ದುಡಿಯುವ ಕೂಲಿ ಕಾರ್ಮಿಕರಲ್ಲಿ 90% ಜನರ ಬಳಿ ಸರಿಯಾದ ಕಾಗದ ಪತ್ರವಿಲ್ಲ. ಕೂಲಿ ಕಾರ್ಮಿಕರು ಅಕ್ರಮವಾಗಿ ವಲಸೆ ಬಂದವರು. ಅವರನ್ನು ವಾಪಸ್ ಕಳಿಸಿದರೆ ಕೆಲಸಗಾರರ ಅಭಾವ ಎದುರಾಗಿ ಬಹಳ ತೊಂದರೆಯಾಗುತ್ತದೆ ಎಂದು ರೈತರು ಭಯವನ್ನು ವ್ಯಕ್ತಪಡಿಸಿದ್ದರು. ಡೊನಾಲ್ಡ್ ಟ್ರಂಪ್ ಅವರು ಸಹ ಕೃಷಿ ವಲಯಕ್ಕೆ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಎಂಬ ಭರವಸೆಯನ್ನು ನೀಡಿದ್ದರು. ಆದರೆ ಇದೀಗ ಅಕ್ರಮವಾಗಿ ಅಮೆರಿಕಾಗೆ ವಲಸೆ ಬಂದ ಕೃಷಿ ಕಾರ್ಮಿಕರನ್ನು ವಾಪಸ್ ಕಳಿಸುವಂತೆ ಆದೇಶ ನೀಡಲಾಗಿದೆ. ಮೊದಲೇ ವ್ಯಾಪಾರ ಯುದ್ಧದ ದೆಸೆಯಿಂದ ಅಮೆರಿಕಾದಿಂದ ವಿದೇಶಕ್ಕೆ ಹೋಗುತ್ತಿದ್ದ ಕೃಷಿ ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕ ಬೀಳತೊಡಗಿದೆ. ಬೇರೆ ದೇಶಗಳ ರೈತರಂತೆಯೇ ಅಲ್ಲಿನವರಿಗೂ ಸಹ ಇದರ ಬಿಸಿ ತಟ್ಟಿದೆ. ಇದೀಗ ಸರ್ಕಾರ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವವರನ್ನೂ ಸಹ ಕಳುಹಿಸುತ್ತಿರುವುದು ಅಮೆರಿಕದ ರೈತರ ನಿದ್ದೆಗೆಡಿಸಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ನಿರ್ಣಯವನ್ನು ಬದಲಿಸಬೇಕು ಎಂದು ರೈತರು ಕೋರಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.